ಹಿರಿಯ ರೈತ ಬಂದರೆ ನಾನು ಸಂತೋಷ್ ಗೌಡ ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕಂಪ್ನಿಯ ಜಾವಾ ತಳಿಯನ್ನು ಉತ್ತಮವಾಗಿ ಬೆಳೆದಿದ್ದಾರೆ. ಈ ವೆಲ್ಕಮ್ ಕಂಪ್ನಿ ಜಾವಾ ಬೆಳೆ ವೀಕ್ಷಣೆಗೆ ನಮ್ಮ ಪ್ರಿಯ ಮಾದರಿ ರೈತರು ಹಾಗೂ ನಮ್ಮ ಡಿಸ್ಟ್ರಿಬ್ಯೂಟರು, ನಮ್ಮ ಡೀಲರು ಮತ್ತು ನಮ್ಮ ಮನೆ ಸಾಹೇಬರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಮಸ್ಕಾರ ಸರ್. ನಮ್ಮ ಜಾವಾ ಕಂಪ್ನಿ ಬೆಳೆದು ವೀಕ್ಷಣೆ ಮಾಡ್ತಾ ಇದ್ದೀರಾ, ಇದು ಬೆಳೆ ಅಭಿಪ್ರಾಯ ಏನು ಸರ್? ಈಗ ಇವತ್ತು ನಾವು ಬೆಳೆ ಕ್ಷೇತ್ರೋತ್ಸವ ಮಾಡಿದ್ದೇವೆ ಮಾದೇವಣ್ಣವರೇ. ಸೊ ಇಲ್ಲಿ ಜಾವಾ ಈಗ ನಾವು ಹೊಸ ತಳಿಯನ್ನೇ ಬೆಳೆದಿದ್ವಿ. ಬೇರೆ ತಳಿಗೂ ಈ ತಳಿಗೂ ಏನು ವ್ಯತ್ಯಾಸ ಅಂತಂತಂದರೆ ಇಲ್ಲಿ ಕಾಯಿಗಳ ಕಚ್ಕೊಳ್ಳೋ ಪ್ರಮಾಣವೂ ಜಾಸ್ತಿ ಇದೆ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಸೊ ಇದಕ್ಕೆ ರೆಸಿಸ್ಟೆನ್ಸ್ ಇದೆ, ರೋಗದ ರೆಸಿಸ್ಟೆನ್ಸು ಜಾಸ್ತಿ ಇದೆ. ಮತ್ತು ಇದು ಒಂದು ಸುಮಾರು ಈ ಕಾಯಿ ನಿಮಗೆ ಗಾಢ ಹಸಿರು ಬಣ್ಣದ್ದಾಗಿದೆ. ಚಪ್ಪಟೆ ಆಕಾರದ ಕಾಯಿ ಆಗಿದೆ. ಯಾವ ಥರ ಇದೆ? ಚಪ್ಪಟೆ ಆಕಾರದ ಕಾಯಿ ಆಗಿದೆ. ಸೊ ಹೀಗಾಗಿ ಇದು ಲಾಂಗ್ ಟ್ರಾನ್ಸ್ಪೋರ್ಟೇಷನ್ಗೆ ನಿಮಗೆ ಏನು ಕಾಯಿ ಕೆಡುವುದಿಲ್ಲ, ಹಾಳಾಗುವುದಿಲ್ಲ. ಸೊ ಭಾಳ ಆದರೆ ಭಾಳ ಕಡಿಮೆ, ಒಂದು 5 to 10% ಒಳಗಡೆನೇ ನೀವು ಲಾಂಗ್ ಕಾಯಿ, ಎಲ್ಲಿ ಕಲ್ಕತ್ತಾ ಆಯಿತು, ಒರಿಸ್ಸಾ ಆಯಿತು, ವೆಸ್ಟ್ ಬೆಂಗಾಲ್ ಆಯಿತು, ಆ ಕಡೆ ಹೋಗಿದ್ದಾಗ ಸೊ ಈ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತಲ್ಲ, ಸೊ ಆವಾಗ ನಿಮಗೆ ಡ್ಯಾಮೇಜ್ ಪರ್ಸೆಂಟೇಜು ಭಾಳ ಕಡಿಮೆ ಬರುತ್ತೆ. ಸೊ ಈಗ ಇದು ನೋಡಿ ಕಾಯಿ ಸುಮಾರು ಇದು 6ರಿಂದ 7 kg ಇದೆ. ಆನ್ ಆ್ಯನ್ ಆ್ಯಾವ್ರೇಜ್ ಎಲ್ಲ ಒಂದೇ ಥರದ ಕಾಯಿಗಳನ್ನು ಇದ್ದಾವೆ. ಸೊ ಒಂದೇ ಥರದ ಕಾಯಿಗಳು, ಒಂದು ಚಿಕ್ಕದು ಒಂದು ಸಣ್ಣದು ಆ ಥರ ಏನಿಲ್ಲ. ಆನ್ ಆ್ಯನ್ ಆ್ಯಾವ್ರೇಜ್ ಆಗಿ 5-6 kg 7 kg ಮಟ್ಟ ಬರುತ್ತೆ. ಹಾಗೆ ಸುಗ್ಗಿ ಸರ್, ಅಂಜನವರು ಸರ್, ನಮಸ್ಕಾರ ಸರ್. ನೀವು ನಮ್ಮ ಬೆಳೆ ವೀಕ್ಷಣೆ ಬಂದಿದ್ದೀರಾ ಜಾವಾ ಕಂಪ್ನಿದು. ವೆಲ್ಕಮ್ದು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಾಯಿ ಸೈಜ್ ನೋಡ್ತಾ ಇದ್ದೀರಾ, ಎಲ್ಲ ಆ್ಯಾವ್ರೇಜ್ ಆಗಿ 7 kg 8 kg ಇದೆ. ರೈತರಿಗೆ ಏನು ಬೇಕು? ಕಾಯಿ ಚೆನ್ನಾಗಿರಬೇಕು, ಚೆನ್ನಾಗಿದೆ, ತೂಕ ಬರುತ್ತೆ, ತುಂಬ ತೂಕ ಬರುತ್ತೆ. ಎಷ್ಟು ದೂರನಾರ ತೊಗೊಂಡೋಗ್ಬೋದು. ಇನ್ನೇನು ಬೇಕು? ರೋಗ ನಿರೋಧಕ ಶಕ್ತಿ ಐತೆ, ನೋ ಪ್ರಾಬ್ಲಮ್. ವರ್ಷ ಪೂರ್ತಿ ಬೆಳಿಬೋದು. ರೈತರಿಗೆ ಇನ್ನೇನು ಬೇಕಪ್ಪ? ರೈತರಿಗೆ ಇನ್ನೇನು ಬೇಕು? ಅದೇ ಮೇನು ಇಂಪಾರ್ಟೆಂಟ್. ಎಲ್ಲ ಕಾಲದಲ್ಲಿ ಬೆಳಿಬೋದು, ಯಾವಾಗಾದ್ರೂ ಬೆಳಿಬೋದು. ಒಂಚೂರು ಮೇಂಟೈನ್ ಮಾಡ್ಕೊಳ್ಳಿ. ಊಜಿ ಮೇಟ್ನ 30ನೇ ದಿನದ ಒಳಗಡೆ ಕಟ್ಟಿ, ಹೂ ಬರೋಕ್ಕಿಂತ ಮುಂಚೆ ಊಜಿ ಮೇಟ್ ಕಟ್ಟಿ, ಎಲ್ಲ ಕಾಯಿನೂ ಹಿಂಗೆ ಬರ್ತವೆ. ಓಕೆ. ಈಗ ನಮ್ಮ ಡೀಲರ್ ಆದವರು ನಿಮ್ಮ ಅಭಿಪ್ರಾಯ ಸರ್, ನೀವು ಬೆಳೆ ವೀಕ್ಷಣೆ ಮಾಡ್ತಾ ಇದ್ದೀರಾ ವೆಲ್ಕಮ್ ಕಂಪ್ನಿದು ಜಾವಾ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನಮ್ಮ ಪ್ರಿಯ ಮಾದರಿ ರೈತರು ನೀವು ಬೆಳೆದಿದ್ದೀರಾ, ನಮ್ಮ ವೆಲ್ಕಮ್ ಕಂಪ್ನಿ ಜಾವಾ ಇದೇ ಮೊದಲನೇದಾಗಿ. ಈ ಬೆಳೆ ಅಭಿಪ್ರಾಯ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ? ಹಾಗೆ ನಮ್ಮ ಮ್ಯಾನೇಜರ್ ಅವರು ಬಂದಿದ್ದಾರೆ ಸರ್, ನೀವು ನಮ್ಮ ವೆಲ್ಕಮ್ ಕಂಪ್ನಿ ಜಾವಾ ನೋಡ್ತಾ ಇದ್ದೀರಾ, ಈ ಬೆಳೆ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ಇಳುವರಿ ಒಂದು ಬರಬೇಕು, ಬಟ್ ರೋಗಕ್ಕೆ ತಡಿಬೇಕು, ಬಟ್ ಪಾರ್ಸಲ್ ತಡಿಬೇಕು. ಬಟ್ ರೇಟ್ ಇದ್ದಾಗ ರೈತರಿಗೆ ಒಳ್ಳೆ ಲಾಭ. ಇದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ, ಬಟ್ ಇದರಲ್ಲಿ ಏನಂದರೆ ರೈತರಿಗೆ ಕಡಿಮೆ ಖರ್ಚು, ಲಾಭ ಜಾಸ್ತಿ ಇರ್ತದೆ, ಬಟ್ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇರ್ತದೆ. ಬಟ್ ರೈತರಿಗೆ ಒಳ್ಳೆ ಅನುಕೂಲ ಇದೆ. ಹಾಗೆ ನಮ್ಮ ಪ್ರಿಯ ಮಾದರಿ ರೈತರು ಸರ್, ನೀವು ನಮ್ಮ ವೆಲ್ಕಮ್ ಕಂಪ್ನಿ ಜಾವಾ ಬೆಳೆ ವೀಕ್ಷಣೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಪ್ಲಾಟಲ್ಲಿ ಭೀಷ್ಮ ತಳಿ ಬೆಳೆದಿದ್ದು ಸೇಮ್ ಜಾವಕಾಯಿ ಭೀಷ್ಮ ತಳಿ ಟೈಪೇನೆ ಇದೆ. ಇದೆ. ನಾನು ಈಗ ಇದು ಬೆಳೆ ನೋಡಿ ಇದು ಮಾಡಬೇಕು ಅಂತ ಈಗ ಹೆಚ್ಚೆಚ್ಚಾಗಿ ಬೆಳಿಬೇಕು. ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಎಲ್ಲ ಪರ್ಚೇಸರಿಗೆಲ್ಲ ಜಾವಾನೇ ಜಾಸ್ತಿ. ಈಗ ಇಳುವರಿ ಜಾಸ್ತಿ ಬರ್ತಾ ಇದೆ, ತೂಕ ಜಾಸ್ತಿ ಬರ್ತಾ ಇದೆ, ಮತ್ತೆ ನಮಗೆ ರೋಗ ರೆಸಿಸ್ಟೆನ್ಸ್ ಇದೆ. ಹಾಗೆ ರೋಗ ನಿಮ್ಗೆ ತಡೆಗಟ್ಟುತ್ತಿದೆ. 7ರಿಂದ 8 kg ಕಾಯಿ ಇಳುವರಿ ಐತೆ, ಮಾಡ್ಬೋದು ಅಂತ ನಂಗೆ ಅನಿಸಿಕೆ ಇದೆ. ಮಾಡ್ಬೋದು. ಧನ್ಯವಾದ. ಇದಾಗಿದೆ.